ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬಿಬಿಎಂಪಿಯಿಂದ ಸಬ್ಸಿಡಿ ದರದಲ್ಲಿ ಕಾರು ಸೈಟ್ಗಳನ್ನ ಕೊಡಿಸ್ತೀವಿ, ಪಾಲಿಕೆಯಲ್ಲಿ ಕೆಲಸ ಕೊಡ್ತೀವೆಂದು ವಂಚಿಸಿದ್ದ ಇಬ್ಬರು ಆರೋಪಿಗಳನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ದೀಪಕ್ ಮತ್ತು ಹರೀಶ್ ಅನ್ನೋರು 60 ಜನರಿಗೆ ವಿವಿಧ ರೀತಿ ನಾಟಕ ಮಾಡಿ 15 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿದ್ದಾರೆ. ಚಿತ್ತಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಲಹೆ ಕೇಳಿದ್ದ ಅಯ್ಯಪ್ಪ ಎಂಬ ಟೆಕ್ಕಿಗೆ ಆರೋಪಿಗಳು 90 ಲಕ್ಷ ವಂಚಿಸಿದ್ದಾರೆ. ಹಣ ಡೆಪಾಸಿಟ್ ಮಾಡಲು ಟ್ರೆಂಡಿಂಗ್ ಮಾದರಿ ವೆಬ್ಸೈಟ್ ತೆರೆದಿದ್ದ ಆರೋಪಿಗಳ ಜಾಲಕ್ಕೆ ಟೆಕ್ಕಿ ಬಲಿಯಾಗಿದ್ದಾನೆ. ಬಿಬಿಎಂಪಿ ವತಿಯಿಂದ ಸಬ್ಸಿಡಿ ದರದಲ್ಲಿ ಕಾರು, ಸೈಟು ಮತ್ತು ಯುವಕರಿಗೆ ವಿಧವೆಯರಿಗೆ ಮಾಶಾಸನ ಕೊಡಿಸ್ತೀನಿ ಅಂತೇಳಿ ಒಬ್ಬ ನಯವಂಚಕ 60ಕ್ಕೂ ಹೆಚ್ಚು ಜನರನ್ನು ಮೋಸ ಮಾಡಿ ವಂಚನೆ ಮಾಡಿ ಅವರ ಆ ಹಣವನ್ನೆಲ್ಲ ಮೋಸದ ಇದನ್ನು ಜಾಲವನ್ನು ಮಾಡ್ತಾ ಇದ್ದ. ಮಧ್ಯರಾತ್ರಿ ಊಟ ಸಿಗದೆ ಪರದಾಡೋರಿಗೆ ಖುಷಿಸುತ್ತೆ. ಯಾಕಂದ್ರೆ ಇನ್ನು ಮುಂದೆ ದಿನದ 24 ಗಂಟೆಗಳ ಕಾಲವೂ ಹೋಟೆಲ್ ತೆರೆಯಲು ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ಕೋವಿಡ್ ಬಳಿಕ 24 ಗಂಟೆ ಹೋಟೆಲ್ ತೆರೆಯಲು ಅನುಮತಿ ನಿರಾಕರಿಸಲಾಗಿತ್ತು. ಇದೀಗ ಕೆಲ ನಿಯಮಗಳ ಜೊತೆ ಅನುಮತಿ ನೀಡಲಾಗಿದೆ. ಈಗಾಗಲೇ ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಆಗಿದೆ. ಒಳ್ಳೆ ಸುದ್ದಿಯನ್ನು ಹೇಳ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ 24/7 ಬೆಂಗಳೂರು ನಗರದಲ್ಲಿ ಆಗಬಹುದು ಅನ್ನುವಂಥ ಆತ್ಮವಿಶ್ವಾಸದ ನಮಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಪ್ರತಿಭಟಿಸಿದ್ದಾರೆ. ಬಜೆಟ್ಗೂ ಮುನ್ನವೇ ತಮ್ಮ ಬೇಡಿಕೆ ಈಡೇರಿಸುವಂತೆ ಪಟ್ಟು ಹಿಡಿದಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ರೈತರು ಧರಣಿ ನಡೆಸಿದ್ರು. ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ಅನ್ನದಾತರು ಭಾಗಿಯಾಗಿದ್ರು. ಇದರಲ್ಲಿ ರೈತರ ಸಾಲ ಮನ್ನಾ, ಬರ ಪರಿಹಾರ ಸೇರಿ ಹಲವು ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಗೋರ್ಗುಂಟೆಪಾಳ್ಯದಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದ್ದು ವಾಹನ ಸವಾರರು ಪ್ರತಿದಿನ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ರಸ್ತೆ ದಾಟಲು ಪಾದಚಾರಿಗಳು ಹರಸಾಹಸ ಪಡುವಂತಾಗಿದೆ. ಸಿಗ್ನಲ್ ಬಳಿ ಸ್ಕೈ ವಾಕರ್ ಅಥವಾ ಅಂಡರ್ ಗ್ರೌಂಡ್ ನಿರ್ಮಿಸಿ ಪಾದಚಾರಿಗಳಿಗೆ ಓಡಾಡಲು ಮಾರ್ಗ ಕಲ್ಪಿಸಿಕೊಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ.